ಜೈಲಿಗೋ ಪಟ್ಟಕ್ಕೋ ಶಶಿಕಲಾ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೊರಬೀಳಲಿರುವಂತಹ ಅಕ್ರಮ ಆಸ್ತಿ ಪ್ರಕರಣದ ತೀರ್ಪು ನಿಜಕ್ಕೂ ಕೂಡ ಮಹತ್ವದ್ದು. ತೀರ್ಪು ಇನ್ನೂ ಹೊರಬಿದ್ದಿಲ್ಲ, ಅಷ್ಟರಲ್ಲೇ ಶಶಿಕಲಾ ಅವರಿಗೆ ಒಂದು ಶಾಕ್. ಆ ಶಾಕ್ ಏನು ಅನ್ನೋದಕ್ಕೆ ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಶಶಿಕಲಾ ಬಣದಲ್ಲಿದ್ದ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕ ಪನ್ನೀರ್ ಸೆಲ್ವಂ ಬಣಕ್ಕೆ ಜಂಪ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರೊಬ್ಬರು ಪನ್ನೀರ್ ಸೆಲ್ವಂ ಬಣಕ್ಕೆ ಜಂಪ್ ಮಾಡಿದ್ದಾರೆ. ಇದು ಶಶಿಕಲಾ ಅವರಿಗೆ ಒಂದು ಶಾಕ್. ಅಣ್ಣಾ ಡಿಎಂಕೆ ಶಾಸಕ ಮೆಟ್ಟೂರು ಶಾಸಕ ಸನ್ಮಲೈ ಸೆಲ್ವಂ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯ ಶಾಕ್. ಯಾಕಂದ್ರೆ ಇಲ್ಲಿ ಶಾಸಕರ ಜಂಪಿಂಗ್ ಜಪಾಂಗ್ ಏನಿದೆ ಅದು ಪನ್ನೀರ್ ಸೆಲ್ವಂ ಮತ್ತು ಶಶಿಕಲಾ ಅವರ ಭವಿಷ್ಯವನ್ನ ಕೂಡ ನಿರ್ಧಾರ ಮಾಡುತ್ತೆ. ಈಗಾಗಲೇ ರೆಸಾರ್ಟ್ನಲ್ಲಿ 129 ಜನರನ್ನ ಇಟ್ಕೊಂಡಿರುವಂತಹ ಶಶಿಕಲಾ ಅವರ ಸಹಿಯನ್ನ ಪಡೆದು ರಾಜ್ಯಪಾಲರಿಗೆ ರವಾನೆಯನ್ನ ಮಾಡೋದ್ರ ಮೂಲಕ ತನಗೆ ಅಧಿಕಾರವನ್ನ ಸ್ವೀಕಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾಗಿದೆ. ಆದರೆ ಈಗ ರೆಸಾರ್ಟ್ನಲ್ಲಿರುವಂತಹ ಶಾಸಕರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಬರುವಂತಹ ತೀರ್ಪು ಏನಾಗಬಹುದು ಅನ್ನೋದರ ಮೇಲೆ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಓಕೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಶಬೀರ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಶಬೀರ್, ತಮಿಳುನಾಡಿನ ರಾಜಕೀಯವನ್ನೇ ನಿರ್ಧಾರ ಮಾಡಲಿರುವಂತಹ ಈ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಏನಿದೆ ಅದು ತುಂಬಾ ಮಹತ್ವದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ತಮಿಳುನಾಡಿನ ಯಾರ್ಯಾರು ಕಾಣಸಿಗ್ತಾ ಇದ್ದಾರೆ ಅಂತ, ವಕೀಲರನ್ನ ಬಿಟ್ಟು ರಾಜಕೀಯ ನಾಯಕರು? ರದಾ, ನೀವ್ ಹೇಳ್ದಂಗೆ ಶಶಿಕಲಾ ಜೈಲಿಗೋ ಅಥವಾ ಸಿಎಂ ಪಟ್ಟಕ್ಕೋ ಅನ್ನೋ ಮಾತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ಏನು 20 ವರ್ಷಗಳ ನಡುವೆ 20 ವರ್ಷಗಳಿಂದ ನಡೆಯುತ್ತಂತ ಕಾನೂನು ಸಮರಕ್ಕೆ ಇವತ್ತು ಅಂತ್ಯ ಸಿಗಬಹುದು ಅನ್ನೋ ಚಾನ್ಸಸ್ ಕೂಡ ಸಾಕಷ್ಟು ಇವೆ. ಏನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕಳೆದ 20 ವರ್ಷಗಳಿಂದ ಏನು ಕಾನೂನು ಸಮರ ನಡೀತಿತ್ತು. 1996ರಲ್ಲಿ ಜಯಲಲಿತಾ ಸಿಎಂ ಆಗಿದ್ದಾಗ ಅಕ್ರಮ ಗಳಿಕೆ ಅಕ್ರಮ ಆಸ್ತಿಯನ್ನ ಸುಮಾರು 66 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಗಳಿಸಿದ್ದಾರೆ ಅಂತ ಏನು ಈಗಿನ ಬಿಜೆಪಿ ಸಂಸದ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಆರೋಪವನ್ನ ಮಾಡಿದ್ರು. ಇದಾದ ಮೇಲೆ ಚೆನ್ನೈನ ಸೆಷನ್ ಕೋರ್ಟ್ ನಲ್ಲಿ ಕೂಡ ಒಂದು ಕೇಸ್ ದಾಖಲಾಗಿತ್ತು. ಇದಾದ ಮೇಲೆ ವಿಚಾರಣೆ ಕೂಡ ಆಗಿತ್ತು. ಇದಾದ ಬಳಿಕ ಏನು ಹಲವಾರು ಏಳು ಬೀಳುಗಳ ನಡುವೆ ಚೆನ್ನೈನಲ್ಲಿ ಒಂದು ಕಾನೂನು ಸಮರ ಏರ್ಪಡುತ್ತೆ. ಅದಾದ ಬಳಿಕ ಸಿಎಂ ಜಯಲಲಿತಾ ಕೂಡ ರಾಜೀನಾಮೆ ಕೊಡ್ಬೇಕಾದಂತ ಪರಿಸ್ಥಿತಿಯು ಬರುತ್ತೆ. ಇದಾದ ಬಳಿಕ ಮತ್ತೆ 2003ರಲ್ಲಿ ಮತ್ತೆ ಸಿಎಂ ಜಯಲಲಿತಾ ಸಿಎಂ ಆಗಿ ಅಧಿಕಾರಗಳ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇದಾದ ಬಳಿಕ ಏನು ಡಿಎಂಕೆಯ ಏನು ಆಗಿನ ರಾಜ್ಯಾಧ್ಯಕ್ಷರಾದಂತ ರಾಜ್ಯಾಧ್ಯಕ್ಷರು ಏನು ಒಂದು ದೂರನ್ನ ದಾಖಲೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಏನು ಸಿಎಂ ಜಯಲಲಿತಾ ತಮಿಳುನಾಡಿನಲ್ಲಿ ಜಯಲಲಿತಾ ಸಿಎಂ ಆಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಮತ್ತು ಹೀಗಾಗಿ ಈ ಕೇಸನ್ನ ಕರ್ನಾಟಕಕ್ಕೆ ವರ್ಗಾಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಮನವಿಗೆ ಸ್ಪಂದಿಸಿ ಕರ್ನಾಟಕದಲ್ಲಿ ವಿಶೇಷ ಕೋರ್ಟ್ಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡ್ತಾರೆ. ಇದಾದ ಬಳಿಕ ಇಲ್ಲಿ ಕೂಡ ಒಂದು ಸಾಕಷ್ಟು ವಿಚಾರಣೆಗಳು ಕೂಡ ನಡೆಯುತ್ತೆ. ಇದಾದ ಬಳಿಕ ಏನು ವಿಶೇಷ ಕೋರ್ಟ್ ನ ನ್ಯಾಯಾಧೀಶರಾದಂತಹ ಮೈಕಲ್ ಕುನ್ನಾ ಅವರು ಕೂಡ ಒಂದು ತೀರ್ಪನ್ನ ನೀಡ್ತಾರೆ. ಏನು ಅಂದ್ರೆ ಆ ತೀರ್ಪಿಗೋಸ್ಕರ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಶಬೀರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಲಿದೆ. ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತ್ರ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಅದು ಇದೀಗ ನಿಮ್ಮ ಮುಂದೆ ಬ್ರೇಕಿಂಗ್ ನ್ಯೂಸ್ ರೂಪದಲ್ಲಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಶಶಿಕಲಾ ಪರವಾಗಿ ತೀರ್ಪು ಬರಬಹುದು ಅನ್ನುವಂತಹ ಮಾತನ್ನ ಬಿಜೆಪಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಇದರ ಹಿನ್ನೆಲೆ ಏನು ಅನ್ನೋದನ್ನ ಅವರು ಮಾತ್ರ ಹೇಳಬೇಕು.
ಎಸ್ ಶಶಿಕಲಾ ನಟರಾಜನ್ ಅವರು ಸೇರಿದಂತೆ ಜಯಲಲಿತಾ ಅವರ ಮೇಲೆ ಕೇಸನ್ನ ದಾಖಲಿಸಿದ್ದಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಮೂಲ ಅರ್ಜಿದಾರರು ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ಶಶಿಕಲಾ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರುತ್ತೆ ಅಂತ. ಪನ್ನೀರ್ ಸೆಲ್ವಂಗೆ ತಮಿಳುನಾಡಿನಲ್ಲಿ ನಿರೀಕ್ಷಿಸಿದಂತೆ ಸೋಲಾಗಲಿದೆ. ಈ ಮಾತು ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಬಾಯಿಂದ ಏಕೆ ಬಂತು? ಇವ್ರಿಗೆ ಹೇಗ್ ಗೊತ್ತು? ಮತ್ತು ನಿಜಕ್ಕೂ ಇವರು ಭವಿಷ್ಯ ನುಡಿತಾ ಇದ್ದಾರಾ ಅಥವಾ ಈ ಕೇಸಲ್ಲಿ ಯಾವುದೇ ರೀತಿಯಾದಂತಹ ಹಿಡಿತಾ ಇಲ್ವಾ ಅವರಿಗೆ? ಒಟ್ಟಾರೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಕಂಡು ಬರ್ತಾ ಇದೆ. ಆದರೆ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಈ ಭವಿಷ್ಯ ನುಡಿ ಏನಿದೆ ಇದು ಹಲವಾರು ಅನುಮಾನಗಳಿಗೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಯಾವ ಕಾಂಟೆಸ್ಟ್ ಮೇಲೆ ಇವರು ಹೇಳಿದ್ರು ಅನ್ನೋದು ಕೂಡ ಈಗ ಒಂದು ರೀತಿಯ ಅನುಮಾನ. ಎಸ್ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲು ಕಾತರದಿಂದ ಕಾಯ್ತಾ ಇರುವಂತಹ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ನಟರಾಜನ್ ಅವರ ರಾಜಕೀಯದ ಭವಿಷ್ಯ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಶಶಿಕಲಾ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಹೀಗಾಗಿ ಜಸ್ಟಿಸ್ ಪಿಸಿ ಗೋಸೆ ಹಾಗೂ ಅಮಿತ್ ರಾಯ್ ಅವರಿರುವ ವಿಭಾಗೀಯ ಪೀಠ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಹೇಳುತ್ತೆ. ಈ ತೀರ್ಪಿನ ಮೇಲೆ ಎಲ್ಲಾ ಸಾಧ್ಯತೆಗಳು ಇವೆ. ಶಶಿಕಲಾ ವಿರುದ್ಧ ಏನಾದ್ರೂ ಈ ತೀರ್ಪು ಬಂದ್ರೆ ಮುಂದೇನಾಗಬಹುದು, ಶಶಿಕಲಾ ಪರವಾಗಿ ಈ ತೀರ್ಪು ಬಂದ್ರೆ ಅವ್ರನ್ನ ಹಿಡಿಯೋದಕ್ಕೆ ಯಾರು ಇರೋದೇ ಇಲ್ಲ. ಅವರ ರಾಜಕೀಯ ಭವಿಷ್ಯವಂತೂ ಉಜ್ವಲವಾಗಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಏನಾಗಬೇಕು ಅನ್ನುವಂತಹ ಕಾತರ ಕುತೂಹಲದ ಮಧ್ಯೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳ್ತಾ ಇದೆ. ಇನ್ನು ತೀರ್ಪು ಹೊರಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನಾದ್ಯಂತ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಚೆನ್ನೈ ನಗರ ಸೇರಿದಂತೆ ತಮಿಳುನಾಡಿನಾದ್ಯಂತ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, ಕ್ರಿಮಿನಲ್ ಆಕ್ಟಿವಿಟಿ ಇರುವಂತಹ ರೌಡಿ ಶೀಟರ್ ಸೇರಿದಂತೆ ಹಲವರನ್ನ ಬಂಧಿಸಲಾಗಿದೆ. ಸೇನಾಪಡೆ, ಸಶಸ್ತ್ರ ಮೀಸಲು ಪಡೆ ಸೇರಿದಂತೆ ಹಲವು ಸೇನಾ ತುಕಡಿಗಳ ನಿಯೋಜನೆ ಮಾಡಲಾಗಿದ್ದು, ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲೂ ಕೂಡ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಇನ್ನೇನು ಟೈಮ್ ಆಗೋಗಿದೆ ಅಂತ ಅನಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈಗ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ತೀರ್ಪು ಶಶಿಕಲಾ ಅವರ ಪರವಾಗಿ ಬಂದ್ರೆ ಅವರನ್ನ ಹಿಡಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರು ಈಸಿಯಾಗಿ ಸರ್ಕಾರವನ್ನ ರಚನೆ ಮಾಡಬಹುದು. ಆದ್ರೆ ಅವರ ವಿರುದ್ಧ ತೀರ್ಪು ಏನಾದರೂ ಬಂದ್ರೆ ಏನೇನಾಗಬಹುದು, ಶಶಿಕಲಾ ಅವರ ಬತ್ತಳಿಕೆಯಲ್ಲಿ ಯಾವೆಲ್ಲ ರೀತಿಯಂತಹ ಬಾಣಗಳು ಇವೆ? ಯಾಕಂದ್ರೆ ಅವರು ಪ್ಲಾನ್ ಎ ಮಾಡ್ಕೊಂಡಿದ್ರು, ಆ ಪ್ಲಾನ್ ಎ ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ ಶಶಿಕಲಾ ಅವರ ಒಂದು ಅಧಿಕಾರದ ಆಸೆಗೆ ತಣ್ಣೀರೆರಚಿದ್ದು ಪನ್ನೀರ್ ಸೆಲ್ವಂ. ಒಬ್ಬ ಪಕ್ಕಾ ಬಂಟನಂತೆ ಇದ್ದಂತಹ ಪನ್ನೀರ್ ಸೆಲ್ವಂ ಇದ್ದಕ್ಕಿದ್ದಂತೆ ಜಯಲಲಿತಾ ಅವರ ಸಮಾಧಿಯ ಮುಂದೆ ಕುಳಿತು ಒಂದು ರೀತಿ ಮೌನಾಚರಣೆಯನ್ನ ಮಾಡಿ ಏನೋ ಪ್ರೇರೇಪಣೆಗೊಂಡಂತೆ ನಾನು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದೇನೆ, ಶಶಿಕಲಾ ಸರಿ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ತದನಂತರ ಶಶಿಕಲಾ ಅವರಿಗೆ ಒಂದು ರೀತಿ ಹಾದಿ ಕಷ್ಟವಾಗ್ತಾ ಹೋಯ್ತು. ಇದೀಗ ಆ ಹಾದಿ ಸುಗಮವಾಗಬೇಕು ಅನ್ನೋದಾದ್ರೆ ತೀರ್ಪು ಶಶಿಕಲಾ ಅವರ ಪರವಾಗಿ ಬರಬೇಕು. ಆದ್ರೆ ತೀರ್ಪು ಶಶಿಕಲಾ ಅವರ ಪರ ಬರುತ್ತಾ ಅಥವಾ ವಿರುದ್ಧ ಬರುತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಆದ್ರೆ ಇದ್ದಕ್ಕಿದ್ದಂತೆ ಬಿಜೆಪಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತ್ರ ಭವಿಷ್ಯ ನುಡಿದಿದ್ದಾರೆ. ಇವತ್ತು ತೀರ್ಪು ಶಶಿಕಲಾ ಅವರ ಪರವಾಗಿ ಬರುತ್ತೆ ಅಂತ. ಈ ಮಾತಿನ ಅರ್ಥ ಏನು ಮತ್ತೆ ಈ ಭವಿಷ್ಯದ ಹಿಂದೆ ಅಡಗಿರುವಂತಹ ಆ ಸತ್ಯ ಏನು ಅನ್ನುವಂತಹ ಅನುಮಾನಗಳು ಕೂಡ ಎಲ್ಲರನ್ನ ಕಾಡುತ್ತೆ. ಏನೇ ಆಗ್ಲಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ತಲುಪಿದ್ದಾರೆ. ಇನ್ನು ಶಶಿಕಲಾ ಅವರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಏನಾಗಬಹುದು ಅನ್ನುವಂತಹ ಒಂದು ದುಗುಡ ಅವರನ್ನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕ್ತಾ ಇದ್ರು. ನನಗೆ ಜಯಲಲಿತಾ ಅವರ ನೆನಪು ತುಂಬಾ ಕಾಡ್ತಾ ಇದೆ. ಪನ್ನೀರ್ ಸೆಲ್ವಂ ಅವರನ್ನ ನಾನು ತುಂಬಾ ನಂಬಿದ್ದೆ, ಆದ್ರೆ ಅವರು ನನಗೆ ಬೆನ್ನಿಗೆ ಚೂರಿಯನ್ನ ಹಾಕಿದ್ರು. ಜಯಲಲಿತಾ ಅವರೊಂದಿಗೆ ನಾನು ಜೈಲಲ್ಲೂ ಕೂಡ ಇದ್ದು ಬಂದಿದ್ದೇನೆ, ಅವರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಆದ್ರೆ ಈಗ ಜಯಲಲಿತಾ ನನ್ನೊಂದಿಗೆ ಇಲ್ಲ. ಹಾಗಾಗಿ ನನಗೆ ಒಂದು ರೀತಿಯ ಆತಂಕ ಕಾಡ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ತಮಿಳುನಾಡಿನ ರಾಜಕೀಯದ ಏನು ಬಡಿದಾಟ ಇದೆ, ಆ ಬಡಿದಾಟಕ್ಕೆ ಇತಿಶ್ರೀ ಹಾಡುವಂತಹ ಆ ಗಳಿಗೆ ಈಗ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಯಲಲಿತಾ, ಶಶಿಕಲಾ ಸೇರಿದಂತೆ ಇನ್ನು 3 ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ತೀರ್ಪು ಹೊರಬೀಳಲಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ತಮಿಳುನಾಡಿನಾದ್ಯಂತ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಏನೇ ಆಗಬಹುದು. ಹಾಗಾಗಿ ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲೂ ಕೂಡ ಹೆಚ್ಚು ಭದ್ರತೆಯನ್ನ ಒದಗಿಸಲಾಗಿದೆ.
ಎಸ್, ತಾವೀಗ ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬರಲಿದೆ. ತೀರ್ಪು ಏನಾಗಬಹುದು ಅನ್ನುವಂತಹ ವಿಶ್ಲೇಷಣೆ ಕಳೆದ 3 ದಿನಗಳಿಂದಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ನಡೀತಾನೆ ಬಂದಿದೆ. ತೀರ್ಪು ಏನಾದರೂ ಶಶಿಕಲಾ ವಿರುದ್ಧ ಬಂದ್ರೆ ಏನಾಗಬಹುದು, ಅವರ ರಾಜಕೀಯವಾದಂತಹ ಮಹತ್ವಾಕಾಂಕ್ಷೆಗೆ ಸಂಬಂಧಪಟ್ಟಂತೆ ತೀರ್ಪು ಅವರ ಪರವಾಗಿ ಬಂದರೆ ಏನೇನು ಸಾಧ್ಯತೆಗಳು ಇವೆ ಅನ್ನುವಂತಹ ಪ್ರಶ್ನೆಯೇ ಇಲ್ಲ. ಆದ್ರೆ ತೀರ್ಪು ಅವರ ಪರವಾಗಿ ಬಂದ್ರೆ ಅವರನ್ನ ಯಾರೂ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅವರು ತುಂಬಾ ಸಲೀಸಾಗಿ ಮುಖ್ಯಮಂತ್ರಿಗಳಾಗಬಹುದು. ಆಗ ಪನ್ನೀರ್ ಸೆಲ್ವಂ ನಡೆ ಏನಾಗಿರಬಹುದು ಅನ್ನೋದು ಕೂಡ ತುಂಬಾ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಶಶಿಕಲಾ ಅವರ ವಿರುದ್ಧ ಏನಾದ್ರೂ ತೀರ್ಪು ಬಂದ್ರೆ ಅವರ ಬತ್ತಳಿಕೆಯಲ್ಲಿ ಇರುವಂತಹ ಬಾಣಗಳೇನು, ಒಂದು ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಅವರ ಹತ್ರ ಏನಿದೆ, ಒಂದು ವೇಳೆ ಅವರು ವಿರುದ್ಧ ತೀರ್ಪು ಬಂದ್ರೆ ಅವರು ಕೂಡ ಅನರ್ಹಗೊಳ್ತಾರ ಮುಖ್ಯಮಂತ್ರಿ ಆಗೋದಕ್ಕೆ, ಅಥವಾ ಅವರಿಗೆ ಚಾನ್ಸಸ್ ಇದೆಯಾ? ಬಹಳಷ್ಟು ಸಾಧ್ಯತೆಗಳ ಬಗ್ಗೆ ರಾಜಕೀಯ ವಿಶ್ಲೇಷಕರು ಮಾತನಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ತುಂಬಾ ಮಹತ್ವವಾಗಿರೋದು ತೀರ್ಪು. ಆ ತೀರ್ಪು ಏನಾಗುತ್ತೆ ಅನ್ನೋದು ಕೂಡ ಈಗ ತುಂಬಾನೇ ಮಹತ್ವದ್ದಾಗಿ ಪರಿಣಮಿಸಿದೆ. ಎಸ್ ವೀಕ್ಷಕರೇ, ತಮಿಳುನಾಡಿನ ಜನ ಕಾತರ ಕುತೂಹಲದಿಂದ ಕಾಯ್ತಾ ಇರೋದು ಸುಪ್ರೀಂ ಕೋರ್ಟ್ನ ಆ ತೀರ್ಪು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರೆ ಅನ್ನೋದರ ಮೇಲೆ ತಮಿಳುನಾಡಿನ ರಾಜಕೀಯ ನಿರ್ಧಾರ ಆಗುತ್ತೆ, ಮತ್ತು ತಮಗೆ ಮುಖ್ಯಮಂತ್ರಿಯಾಗಿ ಯಾರು ಬರ್ತಾರೆ ಅನ್ನೋದು ಕೂಡ ಈ ತೀರ್ಪಿನ ಮೇಲೇನೆ ಡಿಪೆಂಡ್ ಆಗಿರೋದ್ರಿಂದ ಸಹಜವಾಗಿ ಎಲ್ಲರಲ್ಲೂ ಕೂಡ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಶಶಿಕಲಾ ಅವರಿಗೂ ಕೂಡ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ಸೇರಿದಂತೆ ತಮ್ಮ ಜೀವನದ ಪ್ರಶ್ನೆ ಕೂಡ ಇದರಲ್ಲಿ ಅಡಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಒಂದು ರೀತಿ ಆತಂಕಗೊಂಡಿದ್ದಾರೆ. ಹಾಗಾಗಿ ಶಶಿಕಲಾ ಅವರಿಗೆ ಈ ತೀರ್ಪು ತುಂಬಾನೇ ಇಂಪಾರ್ಟೆಂಟ್. ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದು ಮಾತ್ರ ಈ ವಿಚಾರದಲ್ಲಿ ಒಂದು ರೀತಿ ಮಹತ್ವದ್ದು. ಆದರೆ ಮುಂದೆ ಅಣ್ಣಾಡಿಎಂಕೆಯಲ್ಲಿ ಅವರ ಭವಿಷ್ಯ ಕೂಡ ಈ ತೀರ್ಪಿನ ಮೇಲೆಯೇ ಡಿಪೆಂಡ್ ಆಗೋದ್ರಿಂದ ಪನ್ನೀರ್ ಸೆಲ್ವಂ ಅವ್ರಿಗೂ ಕೂಡ ಶಶಿಕಲಾ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇನ್ನು ನಿನ್ನೆಯವರೆಗೂ ರಾಜ್ಯಪಾಲರ ನಡೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಈ ದಿನಕ್ಕೋಸ್ಕರ ಅವರು ಕೂಡ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಹೀಗಾಗಿ ತೀರ್ಪು ಬರೋದಕ್ಕೂ ಮತ್ತು ವಿಶ್ವಾಸ ಮತ ಯಾಚನೆಗೂ ಒಂದೇ ಸಮಯವನ್ನ ನಿಗದಿಪಡಿಸಿದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರದ ತೀರ್ಮಾನವನ್ನ ಮುಕುಲ್ ರೋಹಟಗಿ ಅವರು ರಾಜ್ಯಪಾಲರಿಗೆ ರವಾನೆ ಮಾಡಿದ್ದು, ಚಿನ್ನಮ್ಮ ಮತ್ತು OPS ಏಕಕಾಲಕ್ಕೆ ಸಂಖ್ಯಾಬಲ ಪ್ರದರ್ಶನ ನಡೆಸಬಹುದು ಅನ್ನುವಂತ ಆಪ್ಷನ್ ಅನ್ನ ಇಟ್ಟಿದ್ರು. ಆದ್ರೆ ಇವತ್ತು ತೀರ್ಪು ಬಂದ ಮೇಲೆ ಏನೇನಾಗುತ್ತೆ ಅನ್ನೋದನ್ನ ಕೂಡ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ನಡೆಸ್ತೀವಿ ಈ ಕಾರ್ಯಕ್ರಮದಲ್ಲಿ. ಒಟ್ಟಾರೆ ತಮಿಳುನಾಡಿನ ರಾಜಕೀಯ ಮತ್ತು ತೀರ್ಪಿಗೆ ಸಂಬಂಧಪಟ್ಟಂತೆ ಶಶಿಕಲಾ ಪರ ವಿರುದ್ಧ ಬಂದ್ರೆ ಏನೇನೆಲ್ಲ ಸಾಧ್ಯತೆಗಳಿವೆ ಈ ಬಗ್ಗೆ ಮಾತನಾಡೋದಕ್ಕೆ ಚಾನೆಲ್ನ ಮುಖ್ಯಸ್ಥರಾದಂತಹ ರಂಗನಾಥ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬಿಡುತ್ತೆ. ಈಗ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಕ್ಕಿಂತ ಆಲ್ ರೈಟ್, ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಶಶಿಕಲಾ ನಟರಾಜನ್ ಅವರಿಗೆ ಜೈಲು ಶಿಕ್ಷೆಯನ್ನ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಈಗಷ್ಟೇ ಬರುತ್ತಿರುವ ಮಾಹಿತಿಯಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಶಶಿಕಲಾ ನಟರಾಜನ್ ದೋಷಿ ಎಂದು ತೀರ್ಪನ್ನು ನೀಡಲಾಗಿದೆ. ಅಂದರೆ ಶಶಿಕಲಾ ನಟರಾಜನ್ಗೆ ಇದರಲ್ಲಿ ಅಪೀಲ್ಗೆ ಜಾಗ ಇಲ್ಲ. ಹಾಗಾಗಿ ಸಿಎಂ ಕುರ್ಚಿ ಕನಸು ಕಾಣುತ್ತಿದ್ದ ಶಶಿಕಲಾ ನಟರಾಜನ್ ಅವರ ಕನಸು ಭಗ್ನವಾಗಿದೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಅಕ್ರಮ ಆಸ್ತಿ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದ ಶಶಿಕಲಾ ನಟರಾಜನ್ ಅವರು ದೋಷಿ, ಅಂದರೆ ಶಿಕ್ಷೆಗೆ ಒಳಗಾಗಬೇಕು ಅಂತ ಹೇಳಿದೆ. ಈ ಪ್ರಕರಣದಲ್ಲಿ ದಿವಂಗತ ಜಯಲಲಿತಾ ಮೊದಲ ಆರೋಪಿ. ಈಗಷ್ಟೇ ಬರುತ್ತಿರುವ ಮಾಹಿತಿ, ಸುಪ್ರೀಂ ಕೋರ್ಟ್ನಿಂದ ದ್ವಿಸದಸ್ಯ ಪೀಠ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ. ಶಶಿಕಲಾ ನಟರಾಜನ್ ಅವರು ದೋಷಿ, ಆರೋಪಿ, ಹೌದು ತಪ್ಪು ಮಾಡಿದ್ದಾರೆ, ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡುವುದು ಸರಿ ಎಂಬ ಒಂದು ತೀರ್ಪನ್ನ ಜಾರಿ ಮಾಡಿದೆ. ದ್ವಿಸದಸ್ಯ ಪೀಠದ ಈ ತೀರ್ಪು ತಮಿಳುನಾಡಿನ ರಾಜಕಾರಣದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತಿರುವುದನ್ನು ಮುಂದೆ ನೋಡಬೇಕು. ಆದರೆ ಶಶಿಕಲಾ ನಟರಾಜನ್ ಅವರು ಮಾತ್ರ ಮುಖ್ಯಮಂತ್ರಿ ಆಗಲು ಸಾಧ್ಯವಿಲ್ಲ. ಕಾರಣ ಅವರನ್ನ ದೋಷಿ ಎಂದು ತೀರ್ಮಾನ ಮಾಡಿರುವುದರಿಂದ. ಆದರೆ ಚರ್ಚೆಯ ಪ್ರಮಾಣ ಏನು, ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಬಹಳ ಕುತೂಹಲ ಇದೆ. ಸುಮಾರು ಈಗಿರುವಷ್ಟೇ ಅವರು ಈಗಾಗಲೇ ಜೈಲಿನಲ್ಲಿ ಇದ್ದು ಬಂದಿದ್ದರಿಂದ ಇದ್ದು ಬಂದಿದ್ದ ಅವಧಿಯೇ ಜೈಲು ಶಿಕ್ಷೆ ಎಂದು ಪರಿಗಣಿತವಾಗುವುದು. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.